ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಮಾತ್ರ ಸೂಪರ್ ಆಗಿರುತ್ತೆ. ಯಾಕಂದರೆ ಇವತ್ತು ಇಡೀ ದಿನ ನಾವೇನಂತಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನಲ್ಲಿ ಇದ್ದೀವಿ. ಹಾಗಾಗಿನೇ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಮಕ್ಕಳನ್ನ ಅಮ್ಮನ ಮನೇಲಿ ಬಿಟ್ಟು ನಾನು ಜಯಂತ್ ಮಾರ್ಕೆಟ್ಗೆ ಹೋಗಬೇಕು ಅಂತೇಳಿ ರೆಡಿಯಾಗಿದ್ದಾಯಿತು. ಆದರೆ ಅಮ್ಮನ ಮನೆಗೆ ಹೋಗಿ ಮಕ್ಕಳನ್ನೇನೋ ಬಿಟ್ಟೆ, ಬಟ್ ಆ ಲೀಸ್ಟನ್ನು ಮರೆತುಬಿಟ್ಟಿದ್ದೆ. ಮತ್ತೆ ಬಂದು ಜಯಂತ್ ಹತ್ರ ಬೈಸ್ಕೊಂಡು ಮನೇಲಿರುವಂಥ ಚೀಟಿನ ತಗೊಂಡು ಪರ್ಸಲ್ಲಿ ಇಟ್ಕೊಂಡು ಜಯಂತ್ ಹಾಗೆ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಮುಂಚೆ ಎಲ್ಲದೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ನಾನೊಬ್ಳು ಕೈಲೇ ಮುಂಚೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಗುರುವಾರ ಮತ್ತು ಶುಕ್ರವಾರ ಜಯಂತ್ ರಜಾ ಹಾಕಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ಅರೇಂಜ್ಮೆಂಟ್ ಮಾಡ್ಕೋಬೇಕಿತ್ತು. ಸೊ ಬೆಳಗ್ಗೆನೆ ಅಂದರೆ ಗುರುವಾರ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ದೇನೇನೆಲ್ಲ ಕೆಲಸ ಇದೆ ಅದೆಲ್ಲ ಕೂಡ. ಹಾಗೆ ಒಬ್ಬಳೇ ಎಲ್ಲದೂ ಕೂಡ ಮ್ಯಾನೇಜ್ ಮಾಡ್ತಿರೋದ್ರಿಂದ ನಾನು ಏನು ಮಾಡ್ತೀನಿ, ಆ್ಯಸ್ ಇಟ್ ಈಸ್ ನಿಮಗೆಲ್ಲರಿಗೂ ಪ್ರತಿ ವಿಚಾರದಲ್ಲೂ ಹೇಳ್ತಾ ಇರ್ತೀನಲ್ವ, ನೋಟ್ ಡೌನ್ ಮಾಡ್ಕೊತೀನಿ ಅಂತ. ಸೊ ಹಾಗೆ ಇದನ್ನು ಕೂಡ ನನಗೆ ಏನೇನು ವಸ್ತುಗಳು ಬೇಕು, ಏನೇನು ಪ್ರತಿಯೊಂದು ಕೂಡ ನೋಟ್ ಡೌನ್ ಮಾಡಿ ಇಟ್ಕೊಂಡಿರ್ತೀನಿ. ಈವನ್ ಪೂಜಾ ವಿಧಾನ ಕೂಡ ಸಮಟೈಮ್ಸ್ ಮಾಡೋವಾಗ ನಾವು ಈ ಎದಿಗುದಿ ಆಗಿಬಿಡುತ್ತೆ, ಅಂದರೆ ಮಿಸ್ ಮಾಡ್ಕೊತಾ ಇರ್ತೀವಿ, ಏನೋ ಒಂದು ಮರ್ತು ಬಿಡ್ತೀವಿ. ಹಾಗಾಗಿನೇ ನನಗೆ ಯಾವುದು ಸಂಪೂರ್ಣವಾಗಿ ಆಗಬೇಕು ಅಂತ ಇರುತ್ತೋ ಕೆಲಸ, ಅದನ್ನು ನೋಟ್ ಡೌನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಹಾಗೆ ಇವತ್ತು ಶಾಪಿಂಗಿಂದ ಹಿಡಿದು ನಾಳೆ ಪೂಜೆ ಮಾಡಿ ವಿಸರ್ಜನೆ ಮಾಡೋವರೆಗೂ ನಾನು ಒನ್ ಡೇ ಬಿಫೋರ್ ಎಲ್ಲದು ನೋಟ್ ಡೌನ್ ಮಾಡಿ ಇಟ್ಕೊಂಡ್ರೆ ನನ್ನ ತಲೆಯಲ್ಲಿ ಒಂಥರ ಏನೋ ಫ್ರೀ ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲ ಅಂತ ಅಂದರೆ ನನ್ನಷ್ಟು ಎಡವಟ್ಟೆ ಯಾರಿಲ್ಲ. ಸೊ ಹಾಗೆ ರಿಯಾಕ್ಟ್ ಮಾಡ್ತಿರ್ತೀನಿ. ಅದಕ್ಕೆ ಫ್ರೆಂಡ್ಸ್, ಇವತ್ತು ಯಾವುದೇ ತಲೆ ಮೇಲೆ ಭಾರ ಇಲ್ದಂಗೆ ಇವಾಗ ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದು. ಸ್ಯಾರಿ ಇನ್ನೇನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೆ. ಸೊ ಅದು ಮನೆಗೆ ಬಂದು ಕೂಡ ಆಯಿತು. ಹಾಗಾಗಿ ಪೂಜೆ ಸಾಮಾನಿಗೆ ಏನೇನೆಲ್ಲ ಬೇಕು ಮತ್ತು ಅಡುಗೆಗೆ ಏನೇನೆಲ್ಲ ಬೇಕು ಅದಷ್ಟೇ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿರೋದು. ಆ್ಯಂಡ್ ನಾನು ಸ್ವಲ್ಪ ಮೂಗಲ್ಲಿ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ಶೀತ ಆಗಿಬಿಟ್ಟಿದೆ. ಸದ್ಯ ಹಬ್ಬ ಮಾಡೋವರೆಗೂ ಇದು ಯಾವುದು ನನಗೆ ಪ್ರಾಬ್ಲಮ್ ಮಾಡಲಿಲ್ಲ. ಅದಾದಮೇಲೆ ಸ್ವಲ್ಪ ಕೋಲ್ಡ್ ಆಯಿತು. ಬಿಕಾಸ್ ಎಲ್ಲ ಓಡಾಟದಲ್ಲಿ ಸ್ವಲ್ಪ ಸ್ಟ್ರೈನ್ ಆಗಿರುತ್ತಲ್ಲ, ಬಾಡಿ ಸ್ಟ್ರೈನ್ ಆದಾಗಲೇ ಶೀತ ಜ್ವರ ಬೇಗ ಅಟ್ಯಾಕ್ ಆಗೋದು. ಜ್ವರ ಏನು ಬಂದಿಲ್ಲ, ಶೀತ ಬಂದಿದೆ. ಹಾಗೆ ನಮ್ಮ ದಾವಣಗೆರೆಯಲ್ಲಿ ಶಾಪಿಂಗಿಗೆ ಹೋಗಬೇಕು ಅಂತಂದರೆ ನನಗಂತೂ ತುಂಬ ಇಷ್ಟ. ಬಟ್ ಏನು ಮಾಡೋದು, ಕರ್ಕೊಂಡು ಹೋಗಲ್ಲ. ಆಲ್ಮೋಸ್ಟ್ ಭಯಪಡ್ತಾರೆ ನಮ್ಮ ಜೊತೆ ಬರೋದಕ್ಕೆ. ಸೊ ಯಾಕೆ ಭಯ ಪಡ್ಬೋದು ಕಮೆಂಟ್ ಮಾಡಿ. ಹಾಗೆ ದಾವಣಗೆರೆ ಯಾರೆಲ್ಲ ಇದ್ದೀರಿ ಅವ್ರಿಗೆ ಈ ರೋಡ್ ತುಂಬ ಚೆನ್ನಾಗಿ ಪರಿಚಯ ಇರುತ್ತೆ. ಥಿಯೇಟರ್ಸ್ ಎಲ್ಲ ಮುಚ್ಚೋಗಿರೋವಂಥ ರೋಡ್ ಇದು. ಸೊ ಹಾಗೆ ಇವಾಗ ಎಂಟರ್ ಆಗಿದ್ದಾಯಿತು ಮಾರ್ಕೆಟ್ಗೆ, ದೊಡ್ಡ ಮಾರ್ಕೆಟ್ಗೆ. ಇನ್ನು ಸ್ವಲ್ಪ ದೊಡ್ಡ ಮಾರ್ಕೆಟ್ ಹೋಗೋದಕ್ಕಿಂತ ಮುಂಚೆನೇ ಗಾಡಿ ನಿಲ್ಲಿಸ್ತೀನಿ ಅಂತೇಳಿ ಜಯಂತ್ ಪಾರ್ಕ್ಗೆ ಗಾಡಿ ಪಾರ್ಕ್ ಮಾಡೋದಕ್ಕೆ ಜಾಗ ಹುಡುಕ್ತಾ ಇದ್ದಾರೆ. ಎಲ್ಲಿ ನಿಲ್ಲಿಸಿದ್ರೆ ಬೆಟರ್ ಅಂತೇಳಿ. ಯಾಕಂದರೆ ಎಷ್ಟು ರಶ್ ಇದೆ ಗೊತ್ತಾ, ಜನ ಜಾತ್ರೆ ಅಂತ ಹೇಳ್ಬೋದು. ಮತ್ತು ಗಾಡಿ ಸಿಕ್ಕಾಕೊಂತು ಮಧ್ಯ ಅಂತಂದರೆ ಮತ್ತು ಅಲ್ಲಿಂದ ಹೊರಗೆ ಬರೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ನೋಡ್ಕೊಂಡು ಬಂದು ಏನೇನೆಲ್ಲ ಕಾಣುತ್ತೋ ಅದನ್ನೆಲ್ಲ ತಗೊಳ್ಳೋದಕ್ಕೆ ಅಂತೇಳಿ ಈಸಿ ಆಗುತ್ತೆ. ಸೊ ಹಾಗೆ ಗಾಡಿ ನಿಲ್ಲಿಸಿದ ಪಕ್ಕದಲ್ಲೇ ಒಂದು ಹೋಟೆಲ್ ಕೂಡ ಇತ್ತು. ಅಲ್ಲಿ ಫಸ್ಟ್ ಬ್ರೇಕ್ಫಾಸ್ಟ್ ಅಂದರೆ ತಿಂಡಿ ಮಾಡ್ಕೋಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಸೊ ನಮ್ಮ ಜಯಂತ್ ಜೊತೆ ಬಂದರೆ ಹೊರಗಡೆ ಹೆಂಗೆಲ್ಲ ಇರುತ್ತೆ ಅಂತೇಳಿ ಬರ್ತಾ ಹೇಳ್ತೀನಿ. ಆ್ಯಂಡ್ ಇಲ್ಲಿ ದೋಸೆ ತಿನ್ನೋದಕ್ಕೆ ಅಂತ ಕೂತ್ಕೊಂಡಿದ್ದೀವಿ. ದಾವಣಗೆರೆಯಲ್ಲಿ ದೋಸೆ ಫೇಮಸ್, ಬಟ್ ಬೆಣ್ಣೆ ದೋಸೆ ತಿನ್ನಲ್ಲ ನಾನು ಆಲ್ಮೋಸ್ಟ್. ಸೊ ನಾನು ಸ್ವಲ್ಪ ವಿಚಿತ್ರ, ಎಲ್ಲರೂ ಬೆಣ್ಣೆ ದೋಸೆ ಇಷ್ಟಪಡ್ತಾರೆ. ಅಂದರೆ ನಾನು ದಾವಣಗೆರೆಯಲ್ಲಿ ಇಷ್ಟಪಟ್ಟು ತಿನ್ನೋದು ಅಂತಂದರೆ ಒಂದೆರಡು ಪ್ಲೇಸಲ್ಲಿ ಮಾತ್ರ ನೋಡೋಣ ಸಾಧ್ಯ. ಆದರೆ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಶೇರ್ ಮಾಡ್ತೀನಿ ಯಾವುದದು ಪ್ಲೇಸ್ ಅಂತೇಳಿ. ಬಟ್ ಮಸಾಲೆ ದೋಸೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ಇದಿಷ್ಟು ಮಸಾಲೆ ದೋಸೆ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಹಾಗೆ ಇಬ್ಬರು ಕೂಡ ಮಸಾಲೆ ದೋಸೆ ತಿನ್ಕೊಂಡು ತಿಂಡಿನ ಎಂಜಾಯ್ ಮಾಡಿಕೊಂಡು ಹಾಗೇ ಮಾತಾಡ್ತಾ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಮಕ್ಕಳನ್ನ ಬಿಟ್ಟು ಹೊರಗಡೆ ಬರೋದು ಅಂದ್ರೇ ಒಂಥರ ಏನೋ ಹೊರಲೋಕಕ್ಕೆ ಬಂದಂಥ ಫೀಲಿಂಗ್. ಮೋಸ್ಟ್ ಆಫ್ ದೆಮ್ ಯಾರೆಲ್ಲ ನಮ್ಮ ಸಿಚುವೇಶನಲ್ಲಿ ಇದ್ರಿ ಪೇರೆಂಟ್ಸ್, ಅವ್ರು ಈ ಥರ ಫೀಲ್ನ ಮಾಡ್ತಿರ್ತಾರೆ. ಹಾಗೆ ನನಗೆ ಈ ಶಾಪಿಂಗ್ ಮಾಡೋದು, ಸಂತೆಗೆ ಬರೋದು, ತರಕಾರಿಗಳು ತೊಗೊಳ್ಳೋದು, ಸೊಪ್ಪು ತೊಗೊಳ್ಳೋದು, ಹೂವು ಮತ್ತು ಮನೆಗೆ ಬೇಕಾಗಿರೋ ಐಟಮ್ಸು, ಇದನ್ನೆಲ್ಲ ಶಾಪಿಂಗ್ ಮಾಡೋದ್ರಲ್ಲಿ ಸಖತ್ ಕ್ರೇಜ್. ಸೊ ನೋಡಿ, ನಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ. ಶಾಪಿಂಗ್ ಮಾಡಬೇಕಂದ್ರೆ ತುಂಬ ಇಷ್ಟ. ನನ್ನನ್ನು ಶಾಪಿಂಗಿಗೆ ಕರ್ಕೊಂಬರ್ಬೇಕು ಅಂತಂದರೆ ಜಯ ಸಖತ್ ಅಪೋಸ್ ಮಾಡ್ತಾರೆ. ಯಾಕಂದರೆ ನನಗೆ ಏನಾದರೂ ಒಂದು ನೋಡ್ತೀನಿ, ಅದನ್ನು ತೊಗೋಬೇಕಂತ ಇಷ್ಟ ಆಗುತ್ತೆ. ಸೊ ಕಡಿಮೆ ಕ್ವಾಂಟಿಟಿನೂ ಕೂಡ ಆರಿಸ್ಕೊಳ್ಳಲ್ಲ. ಸ್ವಲ್ಪ 2,000 ಹೋಗೋ ಜಾಗದಲ್ಲಿ 4,000 ಹೋಗುತ್ತೆ ಅಂತೇಳಿ ಯಾವಾಗಲೂ ಬೈತಿರ್ತಾರೆ. ಹಾಗಾಗಿನೇ ಅವ್ರ ನನ್ನ ಜೊತೆ ಬರೋಲ್ಲ ಆ ಶಾಪಿಂಗಿಗೆ. ಹಾಗೆ ಇಲ್ಲಿ ಫಸ್ಟ್ ಬಂದಿದ್ದು ನಾವು ಪೂಜೆ ಐಟಮ್ಸ್ ತೊಗೊಳೋದಕ್ಕೆ ಅಂತೇಳಿ. ಎಲ್ಲ ಪೂಜೆ ಐಟಮ್ಸ್ಗಳು ಸಿಗುತ್ತಲ್ಲ, ಸೊ ಆ ಶಾಪ್ಗೆ ಬಂದಿದ್ದು. ಸೊ ನಾನಿಲ್ಲಿ 2 ಥರ ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೆ. ಫಸ್ಟು ಪೂಜಾ ಐಟಮ್ಸ್ಗೆ ಏನೇನೆಲ್ಲ ಬೇಕು, ಮತ್ತು ಸಂತೆಯಲ್ಲಿ ನಾವು ಏನು ತರಕಾರಿ ಆಗಿರ್ಬೋದು, ಬಾಳೆ ಎಲೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಸೊ ಆ ಥರದ್ದೆಲ್ಲ ಒಂದು ಕಡೆ ಬರ್ಕೊಂಡಿದ್ದೆ. ಕಾಯಿ, ಸೊಪ್ಪು, ಸೊ ಹೀಗೆ ನನಗೆ ಏನೇನು ನೆನಪು ಬರುತ್ತೆ ಹಾಗೆ. ಆಮೇಲೆ ಅಲ್ಲಿಗೆ ಹೋದಾಗೂ ಕೂಡ ಕೆಲವೊಂದಷ್ಟು ನೆನಪು ಬರುತ್ತೆ ನಮಗೆ, ಅದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸಾಧ್ಯ ಆದಷ್ಟು ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡ್ರು. ಪರವಾಗಿಲ್ಲ, ಚೆನ್ನಾಗಾಯಿತು ಹಬ್ಬ ಏನು, ಬಟ್ ಸಿಂಪಲ್ಲಾಗಿ ಮಾಡಿದೆ. ಇದು ಫಸ್ಟ್ ಟೈಮ್ ಅಂದ್ಕೊಂಡಿದ್ದು. ಬಟ್ ಎಷ್ಟೋ ದಿನಗಳಿಂದ ನಾನು ವರಲಕ್ಷ್ಮಿ ಪೂಜೆ ಮಾಡಬೇಕು
ಅಂತೇಳಿ ಅನ್ಕೊತಿದ್ದೆ. ಅಮ್ಮನ ಮನೇಲೆಲ್ಲ ಮಾಡ್ಕೊಂಬಂದು ಅಭ್ಯಾಸ ಇತ್ತಲ್ವ, ಸೊ ನಮ್ಮ ಮನೇಲೇ ಮಾಡ್ಕೋಬೇಕು ಅನ್ನೋದು ಯಾರಿಗೆ ತಾನೇ ಇಷ್ಟ ಇರಲ್ಲ, ಸೊ ಇಷ್ಟ ಇರುತ್ತೆ. ಹಾಗೆ ಈ ಸರಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಕೈಲಿ ಅಷ್ಟು ಮಾಡೋಣ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡೆ ನಮ್ಮ ಕೈಲಿ ಆಗಲ್ವೇನೋ ಈ ಸರಿ ಹಬ್ಬ ಅಂತ. ಬಟ್ ದೇವ್ರ ಮೇಲೆ ಭಾರ ಹಾಕದೆ ಮಾಡಿಸ್ಕೋಬೇಕು ಅನ್ನೋ ಒಂದು ನಿನ್ನ ಆಶೀರ್ವಾದ ಇತ್ತು, ನನ್ನ ಕೈಲಿ ಪೂಜೆ ಮಾಡಿಸ್ಕೋಬೇಕು ಅನ್ನೋ ಆಶೀರ್ವಾದ ಇತ್ತು ಅಂದರೆ ಮಾಡಿಸ್ಕೊಳಮ್ಮ ತಾಯಿ ಅಂತ ಬೇಡ್ಕೊಂಡಿದ್ದೆ. ಅದು ಹೆಂಗಾಯ್ತೋ ಏನೇನೋ ಲಾಸ್ಟ್ನೇ ದಿನ ಸೊ ಜಯಂತ್ ರೆಡಿಯಾಗಿ ಹೋಗೋಣ, ಸ್ವಲ್ಪ ತೀರಾ ಜಾಸ್ತಿ ನಾವು ಏನು ಹಬ್ಬ ಮಾಡದಿದ್ದು ಪರವಾಗಿಲ್ಲ, ಸಿಂಪಲಾಗೇ ಮಾಡೋಣ, ಒಂದು 5 ಜನಕ್ಕೆ ಊಟ ಹಾಕೋದಕ್ಕಾಗಲ್ವ ನಮ್ಮ ಕೈಯಲ್ಲಿ ಅಂತ ಅಂದ್ಕೊಂಡು ಸೊ ನನ್ನ ಕರ್ಕೊಂಡು ಹೋದ್ರು. ತುಂಬ ಖುಷಿ ಆಯಿತು. ಹಾಗೆ ಪೂಜೆ ಸಾಮಗ್ರಿಗಳೆಲ್ಲ ಆದಮೇಲೆ ಒಂದಷ್ಟು ರೇಷನ್ ಅಂಗಡಿಗೆ ಕೂಡ ಹೋಗಿ ನಾವು ತೊಗೊಂಡ್ವಿ. ಆಲ್ಮೋಸ್ಟ್ ನಮ್ಮ ಮನೇಲಿ ರೇಷನ್ ಎಲ್ಲ ನಾನು ತಿಂಗಳಿಗೊಮ್ಮೆ ತರಿಸ್ತೀನಲ್ಲ, ಸೊ ಇತ್ತು, ಎಲ್ಲದೂ ಇತ್ತು. ಇವಾಗ ನಾಳೆಗೆ ಏನು ಬೇಕು ಅದಷ್ಟು ಖಾಲಿ ಆಗಿದೆನಾ ಅಂತ ನೋಡಿಕೊಂಡು ರೇಷನ್ ಕೂಡ ತೊಗೊಂಡ್ವಿ. ಸಕ್ಕರೆ, ಅಕ್ಕಿ ಮತ್ತು ಕಡಲೆ, ಶೇಂಗಾ ಇದೆಲ್ಲ ಖಾಲಿಯಾಗಿತ್ತು, ಅದನ್ನು ತೊಗೊಂಡಿದ್ವಿ ಎಕ್ಸ್ಟ್ರಾ ಅಂತಂದರೆ. ಇನ್ನು ಹಾಗೆ ಜೊತೆಯಲ್ಲಿ ಮಾವಿನೆಲೆ ಮತ್ತು ಬಾಳೆಕೊಂಬ ಅದೆಲ್ಲ ತೊಗೊಂಡು ನಾನಿವಾಗ ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ಡ್ರೈ ಫ್ರೂಟ್ಸ್ ಅಂಗಡಿಗೆ ಬಂದಿದ್ದೀನಿ. ಜಯಂತ್ ಹೊರಗಡೆ ನಿಂತ್ಕೊಂಡು ಕಾಯ್ತಿದ್ದಾರೆ. ಸೊ ಬೈಕೊಂಡ್ರು ಅಂತಂದರೆ ನನ್ನನ್ನು ಎಷ್ಟು ಬೈಕೊಂಡ್ರೋ ಗೊತ್ತಿಲ್ಲ. ನಾವಂತರೂ ಮಾರ್ಕೆಟಿಗೆ ಹೋದ್ವಿ ಅಂತಂದರೆ ಒಂದು ಸರಿನಾದರೂ ಜಗಳ ಆಡ್ಕೊಂಡು ಬಂದಿರ್ತೀವಿ, ಬಟ್ ಇವತ್ತು ಒಂದು 3-4 ಸಾರಿ ಆಡಿದ್ವಿ, ಅದು ಮಾತ್ರ. ಸೊ ಹಾಗೆ ತರಕಾರಿಗಳು ಕೂಡ ಕೆಲವೊಂದಷ್ಟು ತಗೊಂಡು ಬರೋವಾಗ ಆ ಗಾಡಿನೇನೋ ಹಸಿ ಆಯಿತು ಅಂತ ಅಂದ್ಕೊಂಡು ಬಂದಿದ್ದ ತಕ್ಷಣ ಸೀದಾ ಮನೆ ಕರ್ಕೊಂಬಂದು ಎಲ್ಲ ತೆಗೆದಿಕ್ಕೋವು. ಟೊಮೊಟೊ ಹಣ್ಣೇನೋ ಒಡೆದೋಗಿದೆ ಅಂತ ಹೇಳಿದ್ರು. ನಾನು ಬೇಗ ಏನಾಗಿದ್ದೇನೋ ಏನೋ ಅಂತ ಅಂದ್ಕೊಂಡು ಎಲ್ಲ ತೆಗೆದು ಹೊರಗಡೆ ಇಕ್ಕೆ, ಬಟ್ ಏನೂ ಆಗಿರಲಿಲ್ಲ. ಬರೋದ್ರೊಳಗಡೆ ನಿಜವಾಗ್ಲೂ ಎಷ್ಟು ಸುಸ್ತಾಯ್ತು ಗೊತ್ತಾ ಇಬ್ರಿಗೂ. ಯಾಕಂದರೆ ಅಷ್ಟನ್ನು ತಗೊಂಡು ರೇಷನ್ ಮಾಡಿಕೊಂಡು ಆ ಜನ ಜಾತ್ರೆಯಲ್ಲಿ ಸರಿಯಾಗಿ ಫುಲ್ ಸುಸ್ತಾಗ್ಬಿಟ್ವಿ. ಹಾಗೆ ಬಂದು ರೇಷನ್ ಎಲ್ಲ ಹೊರಗಡೆ ತೆಗೆದಿಟ್ಟು ಸೀದಾ ಅಮ್ಮನ ಮನೆಗೆ ಹೋಗಿದ್ದು. ಯಾಕಂದರೆ ನಾನು ಅಮ್ಮನ ಹತ್ರ ಮಾತಾಡ್ಕೊಂಡಿದ್ದೆ, ಅರ್ಧ ದಿನದವರೆಗೂ ನನಗೆ ಕೊಡೋ ಟೈಮು, ಅದಾದಮೇಲೆ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆ ಹೋಗ್ತೀನಲ್ಲ ಅವಾಗ ನೀವು ಮಾಡ್ಕೊಳ್ರಿ ಅಂತೇಳಿ. ಸೊ ಹಾಗೆ ಮಧ್ಯಾಹ್ನದವರೆಗೂ ಅಲ್ಲೇ ಇದ್ದು ಅಲ್ಲೇ ಊಟ ಮುಗಿಸ್ಕೊಂಡು, ಸೊ ನಾನೇನು ಊಟ ಮಾಡಲಿಲ್ಲ, ಜಯಂತ್ ಮುದ್ದೆ ತಿಂದು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ಜಯಂತ್ ಕೂಡ ಕೆಲವೊಂದಷ್ಟು ಕೆಲಸಗಳು ಮಾಡ್ಕೊತಾ ಇದ್ರು. ಹಾಗೆ ನಾನು ಕೂಡ ಬಂದ ತಕ್ಷಣ ಎಷ್ಟೊತ್ತಾದಮೇಲೆ ಮತ್ತೆ ವಿಡಿಯೋ ನಾನು ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಮಕ್ಕಳನ್ನ ಮ್ಯಾನೇಜ್ ಮಾಡ್ಕೊತಾ ಮನೆಯೆಲ್ಲ ಕಸ ಹೊಡೆದು ಬಂದು ಅಳ್ಳಿಟ್ಟಿರೋವಂಥ ಪ್ರತಿಯೊಂದು ಸಾಮಾನುಗಳನ್ನು ಕೂಡ ತೆಗೆದಿಟ್ಟು ಕಸ ಹೊಡೆದು ಇವಾಗ ಟೇಬಲ್ ಸೆಟ್ ಮಾಡಿದ್ದೀವಿ. ಸೊ ಇನ್ನೂ ಕಸ ಕೂಡ ಪೂರ್ತಿ ಆಗಿಲ್ಲ, ನೋಡ್ತಾ ಇದ್ದೀರಲ್ಲ. ಹಾಗೆ ಕಸ ಹೊಡೆದಾದ್ಮೇಲೆ ನೆಲ ಒರೆಸ್ಕೊತಾ ಇದ್ದೀನಿ. ನನ್ನ ಕೈಲಿ ಎಷ್ಟೆಷ್ಟು ಆಗುತ್ತೋ ಅಷ್ಟೆಲ್ಲ ಧೂಳಗಿಲ್ಲ ಎಲ್ಲ ತಗೊಂಡು ಟೇಬಲ್ನ ಫಿಕ್ಸ್ ಮಾಡಿ ಆಮೇಲೆ ಇವಾಗ ಕಸ ಹೊಡಿತಾ ಇರೋದು. ಸೊ ಈ ಟೇಬಲ್ನ ಫಿಕ್ಸ್ ಮಾಡಿರೋಂಥ ಜಾಗದಲ್ಲೂ ಫಸ್ಟೇ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಅದನ್ನು ಸೆಟ್ ಮಾಡಿ ಆಮೇಲೆ ಈ ಕಡೆ ಒರೆಸ್ತಾ ಇರೋದು. ಹಾಗೆ ಇವತ್ತು ಸ್ಪೆಷಲಾಗಿ ಅಲ್ಲಿ ಪೂಜಾ ಐಟಮ್ಸ್ ಏನು ತಂದ್ವಿ ಅದರಲ್ಲಿ ಗೋಮಂತ್ರ ಎಲ್ಲ ಹಾಕೊಂಬಂದಿದ್ದೆ, ಅಂದರೆ ಮೀನ್ಸ್ ತಗೊಂಬಂದಿದ್ದೆ. ಈಗೆಲ್ಲ ಚಿಮುಕ್ಸಿ ಜೊತೆಲಿ ನೆಲ ಒರೆಸೋ ಅಂತ ನೀರಲ್ಲಿ ಹಾಕಿ ಜೊತೆಲಿ ಅರಿಶಿನ ಪುಡಿ, ಉಪ್ಪು ಅದೆಲ್ಲ ಹಾಕಿ ನೆಲ ಒರೆಸ್ಕೊತಾ ಇದ್ದೀನಿ. ಹಾಗೆ ಇವತ್ತು ಯಾಕೆ ನಾನು ಇನ್ ಡೀಟೇಲ್ ಆಗಿ ವಿಡಿಯೋಸ್ ಮಾಡಲಿಲ್ಲ ಅಂದರೆ ಮೀನ್ಸ್ ಮಧ್ಯಾಹ್ನದ ಹೊತ್ತಲ್ಲಿ ಅತ್ತೆ ಬರ್ತೀನಿ ಅಂತ ಹೇಳಿದರು. ಅತ್ತೆ ಮನೆಯವರು ಮಕ್ಕಳು ಎಲ್ಲರೂ ಬರ್ತಾರೆ ಅಂತ ಅಂದ್ಕೊಂಡು ಆಸೆ ಇಟ್ಕೊಂಡಿದ್ದೆ. ಬಟ್ ಅವರು ಕೂಡ ಫೈನಲಿ ಬರಲ್ಲ ಅಂತ ಗೊತ್ತಾಯಿತು. ಹಾಗೆ ಕೆಲವೊಂದಷ್ಟು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ನಾನು ಬರ್ರಿ ಈ ಥರ ಹೆಲ್ಪ್ ಮಾಡಿ, ನನಗೆ ಗೊತ್ತಲ್ವ ನಿಮಗೆ 3 ಮಕ್ಕಳು ಅಂತ ಅಂದ್ಕೊಂಡಿದ್ದೆ. ಅಮ್ಮನ ಮನೇಲೂ ಕೂಡ ಅವರು ರೆಡಿ ಮಾಡ್ತಿರೋದ್ರಿಂದ ಅಲ್ಲಿಂದ ಯಾರೂ ಬರಲಿಲ್ಲ ಹೆಲ್ಪಿಗೆ ಅಂತೇಳಿ. ಸೊ ಅದಾದಮೇಲೆ ಯಾರೂ ಬರಲ್ಲ ಅಂತ ಗೊತ್ತಾಗಿ ತುಂಬ ಬೇಜಾರಾಯಿತು. ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟೆ, ಬ್ಲ್ಯಾಂಕಾಗಿ ಕೂತ್ಕೊಂಡೆ, ಏನು ಮಾಡಲಪ್ಪ ನನ್ನ ಕೈಲಿ ಆಗುತ್ತಾ ಅಂತೇಳಿ. ಬಟ್ ಎಷ್ಟು ವಿಚಿತ್ರವಾದ ಮ್ಯಾಜಿಕ್ ನಡೀತು ನನಗೆ ಈ 2 ಡೇಸಲ್ಲಿ ಅಂತಂದರೆ ಪ್ರತಿಯೊಂದನ್ನು ಕೂಡ ನನ್ನ ಕೈಲೇ ಮಾಡ್ಕೊಳ್ಳೋವಂಥ ಒಂದು ಶಕ್ತಿ ಆಯಿತು. ಸೊ ಏನಂತಂದರೆ ನಾನು ಲಕ್ಷ್ಮಿ ಹತ್ರ ಗಟ್ಟಿಯಾಗಿ ಬೇಡ್ಕೊಂಡಿದ್ದು, ನಿನ್ನನ್ನು ಮಾಡಬೇಕು ಅನ್ನೋ ಆಸೆಯಿಂದ ಇದೆಲ್ಲ ತಂದಾಯಿತು ಇಟ್ಟಾಯಿತು, ಬಟ್ ಇವಾಗ ಎದುರ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ನನಗೆ ನಿನ್ನ ಸೇವೆಯನ್ನು ಮಾಡೋ ಅಷ್ಟು ಶಕ್ತಿ ಕೊಡು ಅಂತ ಅಂದ್ಕೊಂಡು ಜಸ್ಟ್ ನಾನು ಸ್ಟಾರ್ಟ್ ಮಾಡಿದೆ ಅಷ್ಟೇ ಕೆಲಸ. ತಾನಿಗೆ ಎಷ್ಟು ಚೆನ್ನಾಗಿ ಎಲ್ಲದೂ ಕೂಡ ಒಂದೊಂದೇ ಆಯಿತು ಅಂತಂದರೆ ತುಂಬ ಖುಷಿಯಾಗುತ್ತೆ. ಆಮೇಲೆ ನನಗೆ ಹೆಲ್ಪ್ ಮಾಡೋದಕ್ಕೆ ಹಾಗೆ ನನ್ನ ಜೊತೆಯಾಗಿ ಸ್ವಲ್ಪ ಮೂವ್ ಮಾಡೋದಕ್ಕೆ ಒಬ್ರು ಬಂದರು. ಯಾರು ಬಂದರು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಏನಂತಂದರೆ ನನಗೆ ಸ್ವಲ್ಪ ಶೀತ ಜ್ವರ ಇದೆಲ್ಲ ಇತ್ತು. ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಶೀತ ಜ್ವರ ಎಲ್ಲೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಇವಾಗ ವಾಯ್ಸ್ ಕೊಡುವಾಗ ಶೀತ ಅಷ್ಟೇ ಹೊಡ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನ ಅವರಪ್ಪನ ಹತ್ರ ಐಸ್ ಕ್ರೀಮ್ ತೊಗೊಂಬಂದು ಮಕ್ಕಳು ತಿಂತಾ ಇದ್ದಾರೆ. ಹಾಗೆ ಕಸ ಹೊಡೆದು ನೆಲ ಒರೆಸಿದ ತಕ್ಷಣ ಎಷ್ಟು ಪ್ರಶಾಂತವಾದ ಫೀಲ್ ಆಗ್ತಾಯಿತ್ತು ಅಂತಂದರೆ ಅಲ್ಲಿಂದನೇ ಪಾಸಿಟಿವ್ ವೈಬ್ಸ್ ಅನ್ನೋ ಸ್ಟಾರ್ಟ್ ಆಯಿತು ಅಂತ ಅನ್ನಿಸೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಅಷ್ಟು ಕೂಲ್ ಅಂತ ಅನ್ನಿಸ್ತು, ಅಷ್ಟು ಬ್ಲೆಸ್ಡ್ ಆಗಿ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ನಿಧಾನಕ್ಕೆ ಪ್ರತಿಯೊಂದನ್ನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಮಕ್ಕಳಿಗೆ ಮಧ್ಯಾಹ್ನ ಹೊತ್ತಲ್ಲಿ ಒಂದು ಸ್ವಲ್ಪ ಹಾಲು ಕಾಯಿಸಿಟ್ಟು ಜಯನ್ ಜೊತೆ ಮಕ್ಕಳಿಗೆ ಆಟ ಆಡೋದಕ್ಕೆ ಬಿಟ್ಟು ನಾನು ನನ್ನ ಕೆಲಸ ಮಾಡ್ಕೊತಾ ಇದ್ದೀನಿ. ಫಸ್ಟು ಅಡುಗೆ ಮಾಡಿಟ್ಬಿಟ್ರೆ
ರಾತ್ರಿಗೆ ನನಗೆ ಯಾವುದು ಕೆಲಸ ಇರಲ್ಲ, ಎಲ್ಲದೂ ಕೂಡ ಜೋಡಿಸುವಂಥ ಕೆಲಸನೇ ಇರುತ್ತೆ ದೇವರಿಗೆ ಅಂತೇಳಿ ನಾನು ಏನು ಮಾಡಿದೆ ಅಂದರೆ, ಸೊ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡ್ತಾ ಹಾಗೆ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊತ ಫಸ್ಟ್ ಅಡುಗೆ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ದು. ಮಸಾಲೆ ಹಾಕಿ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡು ಸೊಪ್ಪು ಸಾರಿಗೆ ಎಲ್ಲದೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರ್ ಇವತ್ತಿಗೂ ಹೌದು, ಹಾಗೆ ನಾಳೆಗೂ ಹೌದು. ನಾಳೆ ಉಳುಕಿರುವಂಥದ್ದು ಐಟಮ್ಸ್ ಎಲ್ಲದೂ ಕೂಡ ನಾನು ಬೆಳಗ್ಗೆನೇ ಮಾಡ್ಕೊತೀನಿ. ನಾವೇನು ಸಾಂಬಾರನ್ನ ನೈವೇದ್ಯಕ್ಕೆ ಇಕ್ಕಲ್ವಲ್ಲ, ಹಾಗಾಗಿ ಇವತ್ತು ಮಾಡಿಕ್ಕಿದ್ರೆ ಆಯಿತು. ಮತ್ತು ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇರೋದು. ಹಾಗೆ ಅಮ್ಮನ ಮನೇಲಿದ್ದಾಗ ಮಿಂಚುಗೆ ಸ್ನಾನ ಮಾಡಿಸೋಣ, ಎಷ್ಟೊಂದು ದಿನ ಆಯಿತು ಸ್ನಾನ ಮಾಡಿಸಿ, ಆಲ್ರೆಡಿ 2 days ಆಗ್ಬಿಡ್ತು ಅಂತ ಅನ್ಕೊತಾ ಇದ್ದೆ. ಒನ್ ಡೇ ಬಿಟ್ಟು ಒನ್ ಡೇ ಸ್ನಾನ ಮಾಡಿಸ್ತೀನಲ್ಲ, ಸ್ವಲ್ಪ ಏನು ಮಾಡ್ತಿದ್ದಾಳೆ ಅಂತಂದರೆ ಇವಾಗ ಮೂವ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂಬೆಗಾಲು ಹಾಕ್ಕೊಂಡು ಎಲ್ಲಿ ಬೇಕಾದ್ರೆ ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಗಲೀಜಿರೋ ಥರನೂ ಹೋಗ್ತಾಳೆ, ಕ್ಲೀನ್ ಇರೋ ಥರ ಹೋಗ್ತಾಳೆ. ಸೊ ಏನಾಗುತ್ತೆ ಅಂದರೆ ಕಾಲ ಹತ್ರ ಎಲ್ಲ ಗಲೀಜಾಗಿಬಿಟ್ಟಿರುತ್ತೆ. ಆಮೇಲೆ ಓದತ್ರ ಎಲ್ಲ ಉಚ್ಚೆ ಮಾಡ್ಕೊಂಡಿರ್ತಾಳೆ, ಉಚ್ಚೆ ಮಾಡ್ಕೊಂಡು ಅಲ್ಲೇ ಗಲೀಜು ಮಾಡ್ಕೊತಾಳಲ್ಲ. ಸೊ ಹಾಗೆ ಸ್ನಾನ ಮಾಡಿಸಿಲ್ಲಲ್ಲ ಇವತ್ತು ಹುಡುಗಿಗೆ, ಹೆಂಗಾದ್ರು ಮಾಡಿ ಸ್ನಾನ ಮಾಡಿಸ್ಬೇಕಿತ್ತು ಅಂತೇಳಿ ಅಮ್ಮ ನೀರಿಡೋಕೆ ಹೇಳಿದ್ರು. ಬಟ್ ಆ ನೀರಿಟ್ಟು ಸ್ನಾನ ಮಾಡಿಸೋದಕ್ಕೆ ಅಲ್ಲಂತರೂ ಆಗಲಿಲ್ಲ, ಯಾಕಂದರೆ ಅವ್ರ ಮನೆಯಲ್ಲೂ ಬ್ಯುಸಿ, ನಾವು ಬ್ಯುಸಿ, ಓಡಾಡೋ ಇದರಲ್ಲಿ. ಸೊ ಇವಾಗ ಏನಂತ ಅಂದರೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಟ್ಟು ನೋಡಲಿ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. ಜಯಂತು ಬೆಳಗ್ಗೆ ಸಂತೆಗೆ ಬಂದು ಕೆಲವೊಂದಷ್ಟು ಬೇರೆ ಬೇರೆ ಟೆನ್ಷನ್ಸ್ನೆಲ್ಲ ತಲೆ ತೊಗೊಂಡು, ಅಪ್ಪಿ ನನಗೆ ಯಾಕೋ ಫುಲ್ ಹೆಡೇಕ್ ಆಗ್ತಿದೆ, ನಾನು ಚಹಾ ಮಾಡ್ಕೊತೀನಿ ಅಂತಂದರು. ಸೊ ನನಗೂ ಮಾಡಿಕೊಡು ಅಂತೇಳಿ ಚಹಾ ಕುಡಿತಾ ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಇವಳಿಗೆ ಏನಂತಂದರೆ ಇವಾಗ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಅಷ್ಟೇ, ಬಟ್ ಸ್ನಾನ ಮಾಡಿಸಿಲ್ಲ. ಇವಾಗ ಸ್ನಾನಕ್ಕೆ ನೀರು ಇಟ್ಟಿದ್ದಾರೆ ಅಷ್ಟೇ. ಸೊ ಅವಳನ್ನ ತೋರಿಸ್ಕೊತ ಕೂತ್ಕೊಂಡಿದ್ದೀನಿ. ಹೆಂಗೆ ತಲೆ ತಿಂತಾಳೆ ಗೊತ್ತಾ, ಇವಳನ್ನ ಇಟ್ಕೊಂಡು ಏನಾದರೂ ಮಾಡ್ಕೋಬೇಕು ಅಂದ್ಬಿಟ್ರೆ ಮುಗಿದೋಯ್ತು. ಹಾಗೆ ಮತ್ತು ಸಂಜೆವರೆಗೂ ಟೈಮ್ ನಿಧಾನಕ್ಕೆ ಸ್ಪೆಂಡ್ ಮಾಡೋವಾಗ ಗಾಯತ್ರಿ ಮೇಡಮ್ ಬಂದರು. ಸೊ ಗಾಯತ್ರಿ ಅಂತಂದರೆ ನಿಮಗೆಲ್ಲ ಕೆಲವೊಂದಷ್ಟು ವ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮ್, ನಮ್ಮದು ಫ್ಯಾಮಿಲಿ ಫ್ರೆಂಡ್. ಸೊ ಅವ್ರು ಬಂದಾಗ ಒಂದಷ್ಟು ಕೆಲಸಗಳು ನಮಗೆ ಎಷ್ಟು ಹಗುರ ಆಯಿತು ಅಂತಂದರೆ, ಹಬ್ಬ ಎಲ್ಲದೂ ಕೂಡ ಹೂ ತೆಗೆದು ಹೂ ಇಟ್ಟಂಗೆ ಅಷ್ಟು ಈಸಿಯಾಗಿ ಆಗೋಯಿತು. ಯಾಕಂದರೆ ಫ್ಯಾಮಿಲಿ ಸಮೇತ ಬಂದಿದ್ದರು, ಒಬ್ಬೊಬ್ಬರು ಒಂದೊಂಥರ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಹಾಗೆ ಇವಾಗ ಸಾಂಬಾರು ರೆಡಿ ಆಯಿತು, ಸಾಂಬಾರು ಕುದೀತಾ ಇದೆ. ನಮ್ಮ ಚಿಟ್ಟಿ ಅವ್ರ ಮಕ್ಕಳ ಜೊತೆ ಆಟಾಡ್ತಾ ಇದ್ದಾರೆ. ಅವರಂತರೂ ನಾವು ಅವ್ರ ಮನೆಗೆ ಹೋದ್ರು, ಅವ್ರು ನಮ್ಮ ಮನೆ ಬಂದರು, ಹೀಗೆ ಮಿಂಗಲ್ ಆಗಿಬಿಡ್ತೀವಿ. ಆ್ಯಂಡ್ ಜಯಂತ್ ಕೂಡ ಹೂವೆಲ್ಲ ತಂದಿಟ್ಟಿದ್ದಾರೆ. ನಾವು ಸಂತೆಗೆ ಹೋದಾಗ ಹೂ ಒಂದು ಮಿಸ್ ಆಗಿತ್ತು. ಹಾಗೆ ಇಲ್ಲಿ ಏನಂತಂದರೆ ಇಲ್ಲಿ ಅವರು ಉಂಡೆ ತೊಗೊಂಬಂದಿದ್ದಾರೆ. ಮೊನ್ನೆ ಪಂಚಮಿ ಹಬ್ಬ ಆಯ್ತಲ್ಲ, ಸೊ ಮನೆಗೆ ಉಂಡೆ ಕೊಡ್ತಾರೆ, ಮನೆಗಳಿಗೆಲ್ಲ ಕೇಳಿಸ್ಕೊಡ್ತಾರೆ. ಬಟ್ ಇವ್ರ ಪದ್ಧತಿ ಏನಂತಂದರೆ ಉಡಕ್ಕಿ ಸಾಮಾನು ಜೊತೆನೇ ಉಂಡೆ ತರೋದು ಅಂತ ಹೇಳಿದ್ರು. ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಶೇಂಗಾ ಉಂಡೆ ಮತ್ತು ಕಡಲೆ ಉಂಡೆ ಅದನ್ನೆಲ್ಲ ತಂದಿದ್ದಾರೆ. ಸೊ ನೋಡಿ ಅಲ್ವಾ, ಅದನ್ನು ತಗೊಂಬರ್ತಾ ಉಡಕ್ಕಿ ಸಾಮಾನು ಕೂಡ ತಂದಿದ್ದಾರೆ. ನನಗದು ತುಂಬ ಖುಷಿ ಆಯಿತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಜನರ ಮನೇಲಿ ಹೀಗೆ ಸಂಪ್ರದಾಯ ಇರುತ್ತಲ್ವ, ನಾವು ಈ ಥರದ್ದು ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ಅತ್ತೆ ಮಾಡ್ತಾರೆ. ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಅತ್ತೆ ಯಾರಿಗೆ ಕೊಟ್ಟು ಕಳಿಸಿದ್ರು ಕೂಡ ಉಡಕ್ಕಿ ಸಾಮಾನು, ಜಾಕೆಟ್ ಪೀಸು, ಬಳೆ ಮತ್ತು ಅಕ್ಕಿ ಇದೆಲ್ಲ ಕೊಟ್ಟು ಕಳಿಸ್ತಾರೆ. ಹಾಗೆ ಪಂಚಮಿ ಹಬ್ಬದ ದಿನ ನಮ್ಮ ಅತ್ತೆ ಮನೆಗೆ ಹೋಗಬೇಕಿತ್ತು ನಾನು, ಬಟ್ ಈ ಸರಿ ಆಗಲಿಲ್ಲ. ಯಾಕೆಂದರೆ ಮಿಂಚುಗೆ ಫುಲ್ ಹುಷಾರಿರಲಿಲ್ಲ ಅವತ್ತು, ನಾನು ಶೇರ್ ಮಾಡಿದ್ನಲ್ಲ ಅದಕ್ಕೋಸ್ಕರ. ಬಟ್ ಅಮ್ಮನ ಮನೆಯಲ್ಲಿ ನಮ್ಮದು ಕಡೆ ಶ್ರಾವಣ ಅಂದರೆ ಲಾಸ್ಟ್ನೇ ಶ್ರಾವಣ ಸೋಮವಾರ ದಿನ ನಾವು ಹಾಲು ಹಾಕೋದು. ಅವತ್ತಿನ ದಿನವೇ ಮತ್ತು ಇನ್ನೇನು ಪಂಚಮಿ ಹಬ್ಬನ ಈ ಸರಿ ಸೆಲೆಬ್ರೇಟ್ ಮಾಡ್ತೀವಿ. ದೆನ್ ಮುಂದಿನ ವರ್ಷದಿಂದ ನಮ್ಮ ಅತ್ತೆ ಮನೆಯದು ಹೆಂಗಿದೆ ಸಂಪ್ರದಾಯ, ಸೊ ಅದೇ ಥರ ಮಾಡಿಕೊಂಡು ನಮ್ಮ ಮನೆಯಲ್ಲೇ ಹಾಲು ಹಾಕೋಣ ಅಂತ ಅಂದ್ಕೊಂಡು ಫಿಕ್ಸ್ ಆದ್ವಿ. ಹಾಗೆ ಇನ್ನು ಊಟ ಎಲ್ಲ ರೆಡಿ ಆಯಿತು. ಊಟದ್ದೆಲ್ಲ ರೆಡಿ ಆಗಿ ಇಟ್ಟಾದಮೇಲೆ ನಾನು ಮತ್ತು ಗಾಯತ್ರಿ ಅವರು, ಜಯಂತು ಮತ್ತು ಗಾಯತ್ರಿ ಅವರ ಹಸ್ಬೆಂಡ್ ಕೂಡ ನಮ್ಮ ಜೊತೆ ಸೇರ್ಕೊಂಡು ಇವತ್ತು ಲಕ್ಷ್ಮೀನ ಕೂರಿಸೋದಕ್ಕೆ ಎಲ್ಲ ಪ್ರಿಪ್ರೇಷನು, ಐಡಿಯಾ ಇದೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನಿಲ್ಲಿ ಕಳಸ ಸ್ಥಾಪನೆ ಮಾಡೋವಾಗ ಅದಕ್ಕಿಂತ ಮುಂಚೆ ಏನೇನೆಲ್ಲ ರಿಚುವಲ್ಸ್ ಇರುತ್ತೆ, ಮೀನ್ಸ್ ರಂಗೋಲಿ ಹಾಕೋದ್ರಿಂದ ಹಿಡಿದು ಕಳಸ ಸ್ಥಾಪನೆಗೆ ಏನೇನೆಲ್ಲ ಜೋಡಿಸ್ಕೋಬೇಕು ಅದನ್ನೆಲ್ಲ ಮಾಡ್ಕೊತಾ ಇದ್ದರೆ ಗಾಯತ್ರಿ ಮೇಡಮ್ ಸೀರೆ ರೆಡಿ ಮಾಡ್ತಾಯಿದ್ರು. ಸೊ ಇನ್ನು ಕೊಟ್ರೇಶಣ್ಣ ಅವ್ರ ಹೆಸರು. ಸೊ ಕೊಟ್ರೇಶಣ್ಣ ಮತ್ತು ನಮ್ಮ ಜಯಂತ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಎಲೆಗಳನ್ನ ಕಿತ್ತು ಮಾಲೆ ಮಾಡೋದಕ್ಕೆ ಹೇಳಿದೆ. ಸೊ 3 ರೀತಿ ಮಾಲೆ, ಅಂದರೆ ನಾವೆಲ್ಲಿ ಲಕ್ಷ್ಮೀ ಕೂರಿಸ್ತೀವಿ ಅಲ್ಲೊಂದು ಬೇಕು, ದೇವ್ರ ಮನೆಗೆ ಒಂದು ಬೇಕು, ಮನೆ ಬಾಗಿಲಿಗೆ ಒಂದು ಬೇಕು. ಸೊ 3 ಹಾರಗಳು ಬೇಕು ಅಂದಿದ್ದಕ್ಕೆ ಅದಕ್ಕೋಸ್ಕರ ರೆಡಿ ಮಾಡ್ಕೊತ ಕೂತ್ಕೊಂಡಿದ್ದಾರೆ. ಟೀ ಮತ್ತು ಮಿಟ್ಟು ಅವ್ರ ಮಕ್ಕಳು ಎಲ್ಲರೂ ಕೂಡ ಆಟಾಡ್ತಾ ಇದ್ದಾರೆ. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಆರಾಮ್ ಆಟಾಡ್ಕೊತಾ ಇದ್ರು. ಬಟ್ ಈ ಮಿಂಚುನೇ ತುಂಬ ಕಾಟ. ಅವಳನ್ನ ಒಬ್ಬರಾದ್ಮೇಲೆ ಒಬ್ರು ಎತ್ಕೊಂಡು ಸುಧಾರಿಸ್ಕೊಂತ ಕೆಲಸ ಎಲ್ಲ ಮುಗಿಸಿರೋ ಹೊತ್ತಿಗೆ ಸಾಕಾಗೋಯ್ತು ಆ್ಯಕ್ಚುಲಿ. ಹಾಗೆ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಕೆಳಗಡೆ ಒಂದು ಟೇಬಲ್ ಇದೆ, ಟೇಬಲ್ ಮೇಲೇ ರಂಗೋಲಿ ಹಾಕಿ ನಂಗೆ ಕೂರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ. ಹಾಗೆ ಮತ್ತು ಇನ್ನು ಮಣಿ ಇಕ್ಕಣ ಅಂತಂದರೆ ಮಣಿನೂ ಕೂಡ ಸಿಗಲಿಲ್ಲ. ಒಂದಿತ್ತು, ಬಟ್ ಅದು ತುಂಬ ಗಲೀಜಾಗಿರುವಂಥದ್ದು ಇಡೋದು ಬೇಡ ಅಂತೇಳಿ ನಾನು ಏನು ಮಾಡಿದೆ ಅಂದರೆ ಈ ಸೀರೆ ಮೇಲೇ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಕೆಳಗಡೆ ರಂಗೋಲಿದ್ದು ಮೇಲ್ಗಡೆ ತಾನೇ ನಾವು ಸ್ಥಾಪನೆ ಮಾಡೋದು ಅಂತೇಳಿ. ಹಾಗೆ ಸೀರೆ ಬಿಟ್ಟು ಹಾಕೋಣ ಅಂತಂದರೆ ಸೀರೆನ ಹೀಗೆ ಮೇಲ್ಗಡೆಯಿಂದ ಕೆಳಗಡೆ ಬರೋ ಥರ ಸೆಟ್ ಮಾಡಿದ್ರು ಜಯಂತು. ಸೊ ಅದು ಕೂಡ ಸೆಟ್ ಆಗಲಿಲ್ಲ, ಹಾಗಾಗಿ ಹಿಂಗೆ ಹಾಕ್ತಾ ಇದ್ದೀನಿ ಸೀರೆ ಮೇಲೇ. ಒಟ್ಟಿನಲ್ಲಿ ಈ ಲಕ್ಷ್ಮಿಗೆ ಇಷ್ಟ ಆಗಿರೋ ಅಂಥ ಒಂದು ರಂಗೋಲಿ ಹಾಗೆ ಬೀಜಾಕ್ಷರ
ಆ್ಯನಿವರ್ಸರಿನ ನಾವೆಲ್ಲಿ ಸ್ಥಾಪನೆ ಮಾಡ್ತೀವಿ ಅದ್ರ ಕೆಳಗಡೆ ಬರೀಬೇಕು. ಸೊ ಬರಿತಾ ಇದ್ದೀವಿ. ಆಮೇಲೆ ಏನಂತಂದರೆ ನಾವು ಆಲ್ರೆಡಿ ಟೇಬಲ್ ಇಟ್ಬಿಟ್ಟಿದ್ದೀವಲ್ಲ, ಸೊ ಟೇಬಲ್ ಇಟ್ಟಿದ ಮೇಲೇ ಇವಾಗ ನಾವು ಇದು ತೋರಣ ಕಟ್ಟಬೇಕು ಅಂತಂದರೆ ಸರ್ಸಾಡಿ ಕಟ್ಟಬೇಕು. ಹಾಗಾಗಿ ಮತ್ತೆ ಎಡವಟ್ಟಾಯಿತು ಅಂತೇಳಿ ಕೆಲವೊಂದಷ್ಟು ಎಡವಟ್ಟುಗಳನ್ನ ಮಾಡಿ ಹೆಂಗೆಂಗೋ ಪ್ರಿಪ್ರೇಷನ್ ಮಾಡಿದ್ವಿ. ಸೊ ಜಯಂತ್ ಅಂತರೂ ಹೇಳ್ಬಾರ್ದು, ಆದರೂ ಹೇಳ್ತಾ ಇದ್ದೀನಿ, ತುಂಬ ಎಡವಟ್ಟು ಅವರು. ಯಾಕಂದರೆ ಒಂದು ಕೆಲಸನ ಐಡಿಯಾ ಮಾಡೋದಕ್ಕೆ ಬರಲ್ಲ ಜಯಂತ್ಗೆ. ಹಾಗಾಗಿ ಸ್ವಲ್ಪ ನಾನೇ ಬೈತಾ ಇರ್ತೀನಿ. ಬೈಕೊಂಡು ಹೊಡೆದಾಡ್ಕೊಂಡು ಹೆಂಗೋ ಕಟ್ಟಿದ್ವಿ. ಮತ್ತು ಟೇಬಲ್ನೆಲ್ಲ ಈ ಕಡೆ ಸರಿಸ್ಕೊಂಡು ಮತ್ತೆ ಅದು ಎಲ್ಲ ಕಟ್ಟಾದ್ಮೇಲೆ ಮತ್ತೆ ಸರಿಸಿ ನೀಟಾಗಿ ಹೆಂಗೆ ಇತ್ತೋ ಮುಂಚೆ ಹಾಗೆ ಇಟ್ವಿ. ಸೊ ಇವಾಗ ಕಳಸ ಸ್ಥಾಪನೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬಾಕ್ಸ್ ಇರುತ್ತಲ್ಲ, ಸ್ಟೀಲ್ ಬಾಕ್ಸಲ್ಲಿ ಅಕ್ಕಿ ತುಂಬಿ ಅದ್ರ ಮೇಲೆ ಕೊಡ ಇಟ್ಟು ಮಾಡ್ಕೊತಾ ಇರೋದು. ಸೊ ನಮ್ಮ ಮನೇಲಿ ಇವಾಗ ನನಗೆ ಸದ್ಯಕ್ಕೆ ಕೂರ್ಸೋದಕ್ಕೆ ಸಫಿಷಿಯೆಂಟಾಗಿ ಸಿಕ್ಕಿದ್ದು ಅಂತಂದರೆ ಈ ರೀತಿಯಾಗಿ. ಹಾಗಾಗಿನೇ ಇದನ್ನು ರೆಡಿ ಮಾಡಿಕೊಂಡೆ. ಕೆಲಸಕ್ಕೆ ಏನೇನೆಲ್ಲ ವಸ್ತುಗಳು ಹಾಕಬೇಕು ಅಂತೇಳಿ ಒಂದು ಕಡೆ ಲೀಸ್ಟ್ ಮಾಡಿಕೊಂಡಿದ್ದೆ. ನಾನು ಹೇಳಿದ್ನಲ್ಲ ಪ್ರತಿಯೊಂದು ವಿಧಾನ ಕೂಡ ನೀಟಾಗಿ ಬರೆದಿಟ್ಕೊಂಡಿದ್ದೆ ಅಂತೇಳಿ. ಸೊ ಅದಕ್ಕೋಸ್ಕರನೇ ಅದ್ರ ಪ್ರಕಾರ ಎಲ್ಲ ಹಾಕಿ ರೆಡಿ ಮಾಡಿದೆ. ಹಾಗೆ ಗಾಯತ್ರಿ ಮತ್ತು ಅವ್ರ ಫ್ಯಾಮಿಲಿ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಕೊಂಡು ಒಂದು 9:45 ಹೋದರು. ಅವ್ರು ಹೋದ್ಮೇಲೆ ಮತ್ತೆ ನಾನು ನಿಧಾನಕ್ಕೆ ಮೂರು ಮಕ್ಕಳನ್ನ ಕೂಡ ಮಲಗಿಸಿ ಕೆಲವೊಂದಷ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮಧ್ಯೆ ಶೂಟ್ ಮಾಡಲಿಲ್ಲ, ಸಖತ್ ಹೆಡೇಕ್ ಆಗಿತ್ತು, ಹಾಗಾಗಿ ಶೂಟ್ ಮಾಡಲಿಲ್ಲ. ಇದು ಕೊನೆಯಲ್ಲಿ ಜಯಂತ್ ಶೂಟ್ ಮಾಡಿರೋದು. ಸೊ ನೋಡಿ, ಕಾಮಿಡಿ ಮಾಡ್ಕೊತ ಕಾಲು ಎಳ್ಕೊತ ಮಾಡಿದ್ದಾರೆ. ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ, ಹಂಗಾಗಿ ಗೊತ್ತಾಗಿಲ್ಲ. ಬಟ್ ನಾನು ನಿಧಾನಕ್ಕೆ ಎಲ್ಲ ಮಾಡ್ಕೊತಾ ಇದ್ದೆ. ಸದ್ಯಕ್ಕೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಫೈನಲ್ಲಾಗಿ ಎಲ್ಲದೂ ಕೂಡ ರೆಡಿ ಮಾಡಿಟ್ಟು ಮತ್ತು ಮನೇಲಿ ಅಂದರೆ ಮೀನ್ಸ್ ಕಿಚನಲ್ಲಿ ಇರುವಂಥ ಪಾತ್ರೆ ಎಲ್ಲ ತೊಳೆದಿಟ್ಟು ಸಂಪೂರ್ಣವಾಗಿದ್ದಾದಮೇಲೆ ಸಮಾಧಾನ ಅನಿಸಿದ್ಮೇಲೆ ನಾನು ಮಲ್ಕೊಂಡಿದ್ದು. ತಟ್ಟೆಗಳು ಹೆಂಗೆ ಜೋಡಿಸಿದ್ದೀನಿ ಅದು ಇದು ಯಾವುದು ತೋರಿಸಿಲ್ಲ, ಜಸ್ಟ್ ಪ್ರಿಪ್ರೇಷನ್ ಮಾಡೋವಂಥ ಭರದಲ್ಲಿ. ಹಾಗೆ ಇಲ್ಲಿ ಆಯಿತು, ನಂದು ಕೆಲಸ ಆಯ್ತು ಇಲ್ಲಿಗೆ. ಬಟ್ ನಾಳೆ ಬೆಳಗ್ಗೆ ಇದ್ದಾಗ ವಿಧಿವಿಧಾನದಿಂದ ಏನೇನೆಲ್ಲ ಮಾಡ್ಕೋಬೇಕು ಅಂತಲೂ ನೋಟ್ ಡೌನ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನೋಡಿ, ಈ ಥರ ಜೋಡಿಟ್ಟಿದ್ದೀನಿ. ಹಾಗೆ ಸಣ್ಣದಾಗಿ ಲಕ್ಷ್ಮಿ ಅದನ್ನೆಲ್ಲ ಕೂರಿಸಿದ್ದೀನಿ. ಲಕ್ಷ್ಮಿಗೆ ಏನೇನೆಲ್ಲ ಬೇಕು ಅದೆಲ್ಲದೂ ಕೂಡ ಅರೇಂಜ್ ಮಾಡಿದ್ದೀನಿ. ಉಡಕ್ಕೆ ಸಾಮಾನು ನೀಟಾಗಿ ಇಟ್ಟಿದ್ದೀನಿ, ತಾಂಬೂಲ ಇಟ್ಟಿದ್ದೀನಿ. ಹಾಗೆ ಗಣೇಶ ಕೂಡ ಸ್ಥಾಪನೆ ಆಗಿದೆ. ಸೊ ಇದಿಷ್ಟು ನಾನು ಇವತ್ತು ರೆಡಿ ಮಾಡಿರೋವಂಥದ್ದು. ಟೈಮ್ ನೋಡ್ತಾ ಇದ್ದೀರಲ್ಲ, 11:10. ಆದರೆ ನಾನು ಮಲ್ಕೊಂಡಿದ್ದು 12:15. ಯಾಕಂದರೆ ಇನ್ನೂ ಕೆಲವೊಂದಷ್ಟು ಕೆಲಸಗಳಿತ್ತು, ಪಾತ್ರೆ ಎಲ್ಲ ತೊಳೆದು ಅದೆಲ್ಲ ಮಾಡೋವಂಥದ್ದು. ಹಾಗೆ ಮಕ್ಕಳಲ್ಲಿ ಮಲ್ಕೊಂಡಿದ್ದಾರೆ. ಮಿಟ್ಟು ಫೋನ್ ನೋಡ್ತಿದ್ದಾಳೆ. ಚಿಟ್ಟಿ ಆಲ್ರೆಡಿ ಮಲ್ಕೊಂಡಾಯಿತು, ಮಿಂಚುನು ಮಲ್ಕೊಂಡಾಯಿತು. ಇನ್ನು ನೆಕ್ಸ್ಟ್ ಲಾಗಲ್ಲಿ ಇದರ ನಂತರ ಕಂಟಿನ್ಯೂ ಆಗಿರೋವಂಥ ಲಾಗನ್ನು ನಾನು ಶೇರ್ ಮಾಡ್ತೀನಿ. ನನ್ನ ಜೊತೆ ನಮ್ಮ ಮನೆಯವ್ರು ಕೂಡ ಸ್ವಲ್ಪ ನಿದ್ದೆಗಟ್ಟಿದ್ದುಂಟು. ಬಟ್ ಏನು ಮಾಡೋದು, ನಮ್ಮಿಬ್ಬರದೇ ಅಲ್ವಾ ಜವಾಬ್ದಾರಿ. ಐ ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಲಾಗ್ಗೋಸ್ಕರ ಯಾರ್ಯಾರೆಲ್ಲ ವೇಟ್ ಮಾಡ್ತಾಯಿದ್ರಿ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ನಮ್ಮ ಚಾನಲ್ನ ಇನ್ನರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.